ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಬೆಂಕಿ ಭಾಷಣ ಮಾಡಿದ್ದಾರೆ. ಬಗ್ಗೆ ಮಾತಾಡಲಿಕ್ಕೆ ಸ್ವಾಮೀಜಿ ಇದ್ದಾರೆ. ಸರ್, ನಿಮ್ಮ ಭಾಷಣದ ಸಾರಾಂಶ ಏನು ಅಂತ? ನನ್ನ ಭಾಷಣ ಇಷ್ಟೇ. ನಾವು ಯಾವುದೇ ರಾಷ್ಟ್ರೀಯ ಪಕ್ಷಗಳ ಗುಲಾಮರಲ್ಲ. ರಾಷ್ಟ್ರೀಯ ಪಕ್ಷಗಳು ದಲಿತರ ಹಿತವನ್ನು ಕಾಯೋದಿಲ್ಲ. ಬಾಬಾ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಹಿತವನ್ನು ಕಾಯಬೇಕಂದ್ರೆ ನೀವು ನಿಮ್ಮದೇ ಆದಂಥ ಸ್ವತಂತ್ರ ರಾಜ್ಯಾಧಿಕಾರ, ಸ್ವತಂತ್ರವಾದಂಥ ಚಿಂತನೆಗಳನ್ನ ನಡೆಸಬೇಕು. ಬೇರೆ ಮನೆಗಳಲ್ಲಿ ನಿಮಗೆ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಸಮುದಾಯದವರು ಇವತ್ತಿನವರೆಗೂ ನಾವು ಯೋಚನೆ ಮಾಡಿ ನಮ್ಮ ನಿರ್ಧಾರಗಳನ್ನ ತಗೋಬೇಕಾದಂಥ ಸಂದರ್ಭ ಇದಿದೆ. ನಾವು ನಂಬಿ ದಶಕಗಳಿಂದಲೂ ನಂಬಿ ನಮ್ಮ ನಾಯಕರನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. 5 ಜನ ನಾಯಕರನ್ನ ಕಳ್ಕೊಂಡ್ಬಿಟ್ಟಿದ್ದೇವೆ. ಶ್ರೀನಿವಾಸ್ ಪ್ರಸಾದ್ ಆದಿಯಾಗಿ ಈ ಒಂದು ಸಮುದಾಯ ಒಂದು ರಾಷ್ಟ್ರೀಯ ಪಕ್ಷದ ಒಂದು ಅಧಿಕಾರದಲ್ಲಿ ಅವರಿಗೆ ವಂಚನೆ ಮಾಡಿ ಅವ್ರಿಗೆ ಯಾವುದೇ ಪದವಿಗಳನ್ನ ಕೊಡದೇನೆ ತೀರಿಸ್ಬಿಟ್ಟಿದ್ದಾರೆ. ಈಗ ಮುಂದಿನ ಸಾಲಲ್ಲಿ ಖರ್ಗೆ, ಪರಮೇಶ್ವರ್, ಮಾದೇವಪ್ಪನವ್ರನ್ನ ನಿಲ್ಲಿಸಿದ್ದಾರೆ. ನಾವು ಕೇಳೋದು ಇಷ್ಟೇ, ನಮ್ಮ ಮತಗಳು ಬೇಕು. ನಮ್ಮ ಹಿತವನ್ನು ಯಾಕೆ ಕಾಯಲ್ಲ ನೀವು? ನಮ್ಮ ಮತ ತಗೊಂಡು ತಗೊಂಡು ಸೀಟ್ ನಿಮ್ಮದು, ಓಟ್ ನಮ್ಮದಾದರೆ ಇದು ಯಾವ ಪ್ರಜಾಪ್ರಭುತ್ವ? ಯಾವ ರೀತಿಯ ಸಾಮಾಜಿಕ ನ್ಯಾಯ? ಯಾವ ರೀತಿಯ ಸಮಾಜವಾದ ಇದು ಅಂತೇಳಿ ನಮ್ಮ ಪ್ರಶ್ನೆ ಇರೋದು. ನಾವು ಯಾವುದೇ ಕಾರಣಕ್ಕೂ ನಮ್ಮ ಮತವನ್ನು, ನಮ್ಮ ಓಟನ್ನು ನಿಮಗೆ ಕೊಟ್ಟ ಮೇಲೆ ನಮಗೂ ಅಧಿಕಾರ ಹಕ್ಕುಗಳ ಸಮಪಾಲ ಕೊಡಬೇಕಲ್ಲ. ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಕೇಳಿ ಬೇಡಿ ಬೇಡ್ಕೊಳ್ಳೋ ಪದವಿನ ಅದು. ಅಜೆಂಡಾ ಡಾಕ್ಟರ್ ಎಸ್ ಸಿ ಮಾದೇವಪ್ಪರನ್ನ ಮಂತ್ರಿ ಮಾಡುವಂಥದ್ದು, ಮುಖ್ಯಮಂತ್ರಿ ಮಾಡುವಂಥದ್ದು. ನಮ್ಮ ಈಗ ಮಂತ್ರಿ ಆಗ್ಬಿಟ್ಟಿದ್ದಾರೆ ಮಾದೇವಪ್ಪನವ್ರು. ಎಷ್ಟು ಮಂತ್ರಿ PW ಮಂತ್ರಿ ಆಗಿದ್ರು, ಮತ್ತೆ ಆರೋಗ್ಯ ಮಂತ್ರಿ ಆಗಿದ್ರು, ಎಲ್ಲ ಮಂತ್ರಿ ಆಗಿದ್ರು. ಈಗ ಮಂತ್ರಿ ಕೊಡೋದು ಬಿಡೋದು ನಿಮಗೆ ಸೇರಿದ್ದು. ನಿಮ್ಮ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿ 18ನೇ ತಾರೀಕುವರೆಗೆ ಟೈಮ್ ಇದೆ ನಿಮಗೆ. ನಾವು ಕೇಳೋದು, ಮುಖ್ಯಮಂತ್ರಿ ಯಾಕೆ ಕೊಟ್ಟಿಲ್ಲ? ಯಾಕೆ ನಮ್ಮ 135 ಸೀಟ್ ತಗೊಂಡು ಯಾಕೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅನ್ನೋದು ನಮ್ಮ ವಾದ. ಮಾದೇವಪ್ಪನವರಿಗೆ ಮಂತ್ರಿ ಕೊಡ್ತಿರೋ ಬಿಡ್ತಾರೆ, ನೀವು ತೀರ್ಮಾನ ಮಾಡಿ ನಿಮ್ಮ ಹೈಕಮಾಂಡ್ನವರು. ಈ ಅವಧಿಯಲ್ಲೇ ನೀವು ಕಾಂಗ್ರೆಸ್ನಲ್ಲೇ ದಲಿತ ಮುಖ್ಯಮಂತ್ರಿ ಮಾಡ್ತೀರಾ? ನೀವು ಮಾಡಲಿಲ್ಲ ಅಂದರೆ 2028ಕ್ಕೆ ನಮ್ಮ ಯಾವುದೇ ಬೀದಿಗೂ ಬರಂಗಿಲ್ಲ. ಅವರು ನಮ್ಮ ಓಟ್ಗಳನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಕರೆ ಉದ್ದೇಶ ಏನು? ಏನಾದ್ರು ಪ್ರತ್ಯೇಕ ಪಕ್ಷ ಕಟ್ತೀರಾ ತಾವು ದಲಿತರು? ನಾವು ಯೋಚನೆ ಮಾಡ್ತೀವಿ. ಈಗ 10 ಲಕ್ಷ ಜನವನ್ನು ಸೇರಿಸಿ ಬೆಂಗಳೂರಿನಲ್ಲಿ ಒಂದು ನಿರ್ಧಾರ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಮಾಡ್ತೀವಿ ಅದನ್ನು. ನಿಮ್ಮ ನೇತೃತ್ವದಲ್ಲಿ ಪಕ್ಷ ರಚನೆ ಆಗ್ಬೋದಾ? ನೋಡಬೇಕು. ನಮ್ಮ ಇಡೀ ರಾಜ್ಯದ 31 ಜಿಲ್ಲೆಯ ಎಲ್ಲ ನಾಯಕರುಗಳು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ಬದ್ಧರಾಗಿ ನಾವು ತೀರ್ಮಾನ ಮಾಡ್ತೀವಿ. ಭಾಷಣದಲ್ಲಿ ನೀವು ಹೆಸರನ್ನು ಬಿಟ್ಟು ಎಲ್ಲನೂ ಕೂಡ ಸಿದ್ದರಾಮಯ್ಯನವರು ಹೇಳ್ದಾಗಿತ್ತು. ನಾನು ಯಾರ ನೈತಿಕ ಏನು ಸಿದ್ದರಾಮಯ್ಯನವರು ನಮ್ಮೆಲ್ಲರನ್ನ ಕಾಯ್ತೀವಿ, ನಿಮ್ಮೆಲ್ಲರ ಹಿತವನ್ನು ಕಾಯ್ತೀವಿ, ನಾವು ದಲಿತ ಅಂತ ಹೇಳ್ತಿದ್ರು. ಇವತ್ತು ದಲಿತರನ್ನ ಯಾವ ಮಟ್ಟಕ್ಕೆ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯ ಜನಕ್ಕೆ ಗೊತ್ತಾಗಿದೆ. ನಿಮ್ಮ ಮೇಲೆ ದಲಿತರಿಗೆ ಒಂದು ತಪ್ಪು ಸಂದೇಶ ಇತ್ತು. ಓಲೈಕೆ ರಾಜಕಾರಣ ಮಾಡ್ತಾರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ. ಸಿದ್ದರಾಮಯ್ಯನವರು ಬಕೆಟ್ ಹಿಡಿತಾರೆ, ಮಾದೇವಪ್ಪನವ್ರ ಬಕೆಟ್ ಹಿಡಿತಾರೆ ಅಂತ. ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧವೇ ತಾವು ಸಿಡಿದಿದ್ದೀರಿ. ಯಾಕೆ? ನಾನು ಯಾರು ಬಕೆಟ್ ಹಿಡಿಯೋದಿಲ್ಲ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಲ್ಲಿ ಬೇಕಾದ್ರೆ ನಾನು ಬಕೆಟ್ ಹಿಡಿತೇನೆ ಹೊರತು ಯಾರ ಮನೆ ಬಾಗಿಲಾಗಲಿ ಯಾರು ಬಕೆಟನ್ನು ಹಿಡಿಯೋಕ್ಕೂ ನಾವು ತಯಾರಿಲ್ಲ. ಓಲೈಕೆ ನಮ್ಮ ಜೈಮಾನವೇ ಅಲ್ಲವೇ ಅಲ್ಲ. ನಾವು ಯಾವ ಪಾರ್ಟಿ ಗುಲಾಮರು ಅಲ್ಲ. ಮುಂದಿನ ದಿನದಲ್ಲಿ ನಮ್ಮ ನಿರ್ಧಾರವನ್ನು ತಿಳಿಸ್ತೇವೆ. ನಿಮ್ಮ ಮೇಲೆ ಗಂಭೀರ ಆರೋಪ ಇದೆ ಸರ್, ಕೇವಲ ಮಾದೇವಪ್ಪನವ್ರು ಮಂತ್ರಿ ಮಾಡೋಕ್ಕೆ ಇಡೀ ದಲಿತ ಸಮುದಾಯನ ಬಲಿ ಕೊಡ್ತಾವ್ರೆ ಅಂತ. ಅದನ್ನೇ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ನಮ್ಮ ಸಮುದಾಯದವರು ಎಲ್ಲ ಮಂತ್ರಿ ಪದವಿಯನ್ನು ಅನುಭವಿಸಿದ್ದಾರೆ. ಯಾವ ಮಂತ್ರಿ ಆಗಿಲ್ಲ ನಮ್ಮ ಸಮುದಾಯದವರು? ಎಲ್ಲ ಮಂತ್ರಿಗಳನ್ನೂ ಆಗಿದ್ದಾರೆ. ಮಂತ್ರಿ ಪದವಿಗೋಸ್ಕರವಾಗಿ ನಾವು ರಾಜ್ಯ ಜನ ಕರ್ಕೊಂಡ್ಬಂದಿಲ್ಲ. ನಮಗೆ ಬೇಕಾಗಿರೋದು ಮುಖ್ಯಮಂತ್ರಿಯನ್ನ ಕೊಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ದಲಿತರು ಬಹಳ ಪ್ರಬಲವಾಗಿದ್ದಾರೆ, ಶಕ್ತಿಶಾಲಿಯಾಗಿದ್ದಾರೆ. ಮುಖ್ಯಮಂತ್ರಿನ ಕೇಳಿ ಬೇಡಿ ಒಂದು ಭಿಕ್ಷೆ ಬೇಡಬೇಕಾ ಅಂತ ಅದನ್ನೇ ಇವತ್ತು ನಾನು ಮಾತಾಡಿದ್ದೇನೆ. ಇದು ಭಿಕ್ಷೆ ಬೇಡುವಂಥದ್ದಲ್ಲ. ಜನಾಂಗವನ್ನು ಒಗ್ಗಟ್ಟು ಮಾಡಿ, ನಮ್ಮ ಶಾಸಕರನ್ನು ಒಗ್ಗಟ್ಟು ಮಾಡಿ, SC/ST ಸಮುದಾಯವನ್ನು ಒಗ್ಗಟ್ಟು ಮಾಡಿ ಮುಖ್ಯಮಂತ್ರಿ ಪದವಿ ತಾನಾಗೆ ಬರುತ್ತೆ ಅಂತಕ್ಕಂಥದ್ದನ್ನ ವಿಷಯವನ್ನು ಚರ್ಚೆ ಮಾಡಿದ್ದೇನೆ. ದಲಿತ ಮುಖ್ಯಮಂತ್ರಿ ಕ್ಲೈಮ್ನ ಯಾರು ಮಾಡ್ತೀರಿ ತಾವು? ನಾನು ದಲಿತ ಮುಖ್ಯಮಂತ್ರಿಯನ್ನ ಯಾವುದೇ ಪಾರ್ಟಿ ಕ್ಲೈಮ್ ಮಾಡೋದಿಲ್ಲ. ನಾವು ದಲಿತ ಮುಖ್ಯಮಂತ್ರಿ ನಮ್ಮನ್ನೇ ಹುಡುಕೊಂಬರ್ಬೇಕು, ಆ ಕೆಲಸ ಮಾಡ್ತೀವಿ. ನಿಮ್ಮ ಮತದಾರರೆಲ್ಲ ಬಲಿ ಆಗ್ತಾರೆ? ಇಲ್ಲ, ನಮ್ಮ ಮತದಾರರೆಲ್ಲರನ್ನು ಸೇರಿಸಿದ್ದೇವೆ, ಜಾಗೃತ ಮಾಡಿದ್ದೇವೆ. ಇವತ್ತು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ, ನಮ್ಮ ಮತದಾರರು ಭಾಳ ಜಾಗೃತರಾಗಿದ್ದಾರೆ. ಯಾವುದೇ ಪಾರ್ಟಿಯ ಯಾವುದೇ ಮನೆ ಬಾಗಿಲಿಗೆ ನಮ್ಮ ಮತದಾರರು ಹೋಗಲ್ಲ. ದಲಿತರು ಒಗ್ಗಟ್ಟಾದ್ರೆ ಮುಖ್ಯಮಂತ್ರಿ ಸ್ಥಾನ ಕೇಳ್ತಾರೆ ಅಂತೇಳಿ ಒಳ ಮೀಸಲಾತಿ ಇಶ್ಯೂ ತಂದ್ರು ಅಂತ. ಒಳ ಮೀಸಲಾತಿ ಅದು ಜನಾಂಗವನ್ನು ಒಡೆಯುವ ಪ್ರಕ್ರಿಯೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಒಳ ಮೀಸಲಾತಿ ಜನದಿಂದಲೇ ನಾವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಎಲ್ಲ ತಯಾರು ನಡೆಸ್ತಾ ಇದ್ದೇವೆ. SCP TSP ಗ್ಯಾರಂಟಿಗೆ ಹೋಗಿರೋದು ನಿಜಾನಾ ಸರ್? ಖಂಡಿತ 25,000 ಕೋಟಿ ಹೋಗಿದೆ. 53,000 ಕೋಟಿ ಅಂತ 25,000 ಕೋಟಿ ಎತ್ಬಿಟ್ಟಿದ್ದಾರೆ. ಈಗಿನಿಂದಲೂ 5,000 ಕೋಟಿ ಎತ್ಬಿಟ್ಟಿದ್ದಾರೆ. ಅದೇನೆ ನಮಗೆ ತುಟಿಗೆ ತುಪ್ಪ ಸವರಿ ಹಿಂದೆಗಡೆ ಪಾದರಾಕ್ಷಿ ಎತ್ಕೊಳ್ಳೋ ಕೆಲಸ ಇದು. ಸೆಕ್ಷನ್ 7C ಅಲ್ಲಿ ನಾವು ಮಾಡಿದ್ದೇವೆ ಕಾನೂನುಬದ್ಧವಾಗಿ ಅಂತ. ಸೆಕ್ಷನ್ C ಅನ್ನೋದು ದಲಿತರ ಹಣವನ್ನು ಲೂಟಿ ಮಾಡುವ ಸಿ.
ಮಾದೇವಪ್ಪನವ್ರು ಹೆಂಗ್ ಕೊಟ್ರು ಒಪ್ಕೊಂಡ್ರು ಇದಕ್ಕೆ? ಮಾದೇವಪ್ಪನವ್ರನ್ನು ಇದಕ್ಕೂ ಸಂಬಂಧನೇ ಇಲ್ಲ. ಮಾದೇವಪ್ಪನವ್ರನ್ನ ಸುಮ್ಮನೆ ನೆಪ ಮಾತ್ರಕ್ಕೆ ಸಚಿವರನ್ನಾಗಿ ಇಟ್ಟಿದ್ರು. ಮಾದೇವಪ್ಪನವ್ರನ್ನ ದಲಿತರ ವಿರುದ್ಧ ಎತ್ಕಟ್ಟಬೇಕಾಗಿತ್ತು. ದುಡ್ಡನ್ನೆಲ್ಲ ತಗೊಂಡ್ರು, ಸಂಬಳ ಕೊಡೋಕೆ ದುಡ್ಡು ಇಲ್ದಂಗೆ ಮಾಡಿದ್ರು, ಲ್ಯಾಪ್ಟಾಪ್ ದುಡ್ಡು ಎತ್ಕೊಂಡ್ರು. ಯಾರು ಇದನ್ನೆಲ್ಲ ಮಾಡಿರೋರು? ರಾಜ್ಯ ಜನರಿಗೆ ಗೊತ್ತಾಗಿದೆ ಅದೆಲ್ಲ. ಮಾದೇವಪ್ಪನ ಮಂತ್ರಿ ಮಾಡದೆ ಹೋದ್ರೆ ಏನ್ ಮಾಡ್ತೀವಿ? 18ನೇ ತಾರೀಕು ಕಾದು ನೋಡ್ತೇವೆ. 18ನೇ ತಾರೀಕು ಆದಮೇಲೆ ಮುಂದಿನ ಕಾರ್ಯವೈಖರಿಯನ್ನು ತಮಗೆ ತಿಳಿಸ್ತೇವೆ. ಮಾದೇವಪ್ಪನವ್ರಿಗೆ ರಾಜೀನಾಮೆ ಕೊಡಿಸ್ಬಿಡ್ತೀರಾ ಪಕ್ಷದಿಂದಲೇ? ಪಕ್ಷದಲ್ಲಿ ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭ ಅನಿವಾರ್ಯ ಆದರೆ ರಾಜೀನಾಮೆ ಬರೆದು ಬಿಸಾಕ್ಬತ್ತಾರೆ. ಶಾಸಕ ಸ್ಥಾನ ಅಷ್ಟೊಂದು ಮುಖ್ಯನ ಅವ್ರಿಗೆ? ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅವ್ರು ಯಾರೂ ಸಹ ಅಧಿಕಾರಕ್ಕೆ ಗಂಟು ಬಿದ್ದವರಲ್ಲ.